ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್. ಕನ್ನಡ ಸಿನಿಮಾಗೆ ಲೈಟ್ ಬಾಯ್ ಎಂಟ್ರಿ ಕೊಟ್ಟು ಸುಮಾರು ಸಿನಿಮಾಗಳಲ್ಲಿ ಸೈಡ್ ರೋಲ್ ಕ್ಯಾರೆಕ್ಟರ್ ಮಾಡ್ತಾರೆ. ಜೊತೆಗೆ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗೂ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೀಗೆ ಎಲ್ಲಾ ತರ ಕೆಲಸಗಳನ್ನ ಮಾಡ್ಕೊಂಡು ಸಿನಿಮಾಗಳನ್ನ ಹುಡುಕ್ತಾ ಇರೋ ಸಂದರ್ಭದಲ್ಲಿ ಸಿನಿಮಾಗಳೇ ಸಿಗ್ತಾ ಇಲ್ಲ ಅಂತ ಕುಗ್ದೆ ಸತತವಾಗಿ ಪ್ರಯತ್ನವನ್ನ ಬಿಡದೆ ತನ್ನನ್ನು ಅರ್ಸ್ಕೊಂಡು ಬಂದಿರುವಂತಹ ಒಂದಿಷ್ಟು ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ, ಅಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ಶುರುವಾಗಿರುವಂತಹ ಒಂದು ಕ್ರೇಜ್ ದಿ ಡೆವಿಲ್ ತನಕ ಕ್ಯಾರಿ ಆಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ. ಜನ ಅವ್ರನ್ನ ಯಾವ ಲೆವೆಲ್ಗೆ ಇಷ್ಟಪಡ್ತಾರೆ ಅಂತಂದ್ರೆ ಒಂದ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ರಿವ್ಯೂವರ್ಸ್ ಏನಾದ್ರೂ ಹೇಳಿರ್ಲಿ ಆದ್ರೆ ಥಿಯೇಟರ್ಗಳು ಮಾತ್ರ ಹೌಸ್ಫುಲ್. ಕನ್ನಡ ಸಿನಿಮಾ ಅಷ್ಟೇ ಅನ್ಸುತ್ತೆ. ಸ್ಟೋರಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಇವ್ರು ಯಾರು ಮ್ಯಾಟರ್ ಆಗದೆ ಕೇವಲ ಒಂದೇ ಒಂದು ಹೆಸರಿಂದ ಸಿನಿಮಾ ಗೆಲ್ಲುತ್ತೆ ಅಂತಂದ್ರೆ ಆ ಹೆಸರೇ ದಿ ಬಾಸ್. ಇವ್ರ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ 100% ಜನರಲ್ಲಿ 10% ಜನ ಮಾತ್ರ ಸಿನಿಮಾ ನೋಡೋದಕ್ಕೆ ಹೋಗ್ತಾರೆ. ಇನ್ನು ಮಿಕ್ಕಿದ 90% ಜನ ಇವ್ರನ್ನ ನೋಡೋದಕ್ಕೆ ಅಂತಾನೆ ಥಿಯೇಟರ್ಗೆ ಹೋಗ್ತಾರೆ. ನಾವು ಚಿಕ್ಕ ವಯಸ್ಸಿಂದ ಡಿ ಬಾಸ್ ನೋಡ್ಕೊಂಡೇ ಬಂದಿದ್ದೀವಿ. ಅವರು ಒಂದಲ್ಲ ಎರಡಲ್ಲ 10 ಹಲವಾರು ಪಾತ್ರಗಳಿಂದ ನಮ್ಮನ್ನ ರಂಜಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಸಿನಿಮಾ ಕಥೆಗಳ ಬಗ್ಗೆ ಒಂದಿಷ್ಟು ಟೀಕೆಗಳು ನಡೀತಾನೆ ಇದಾವೆ. ಅಭಿಮಾನಿಗಳಾದ ನಾವು ಅವ್ರನ್ನ ಕೇವಲ ಮಾಸ್ ಪಾತ್ರಗಳಲ್ಲಿ ಮಾತ್ರ ನೋಡೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ಒಬ್ಬ ನಟನಾಗಿ ಅವರು ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಹಲವು ಸಿನಿಮಾ ಪ್ರೇಮಿಗಳ ಆಶಯ ಅಂತಾನೆ ಹೇಳ್ಬೋದು.